ಹಲೋ, ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಜೀರೋ ಸಬ್ಸ್ಕ್ರೈಬರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಏನಪ್ಪಾ ಅಂದ್ರ ಇವತ್ತಿನ ಕೆಲಸ ಏನಪ್ಪಾ ಅಂದ್ರ ಇವತ್ತು ನಾವು ಪೇಂಟ್ ಮಾಡುವ ಮುನ್ನ ಪುಟ್ಟಿ ಹಚ್ತಾರಲ್ಲ, ಸೊ ಅದು ಹಚ್ಬೇಕಾಗಿದೆ. ಹಾಗಾಗಿ ಇವತ್ತ ಹೆಂಗ್ ಹಚ್ತೀನಿ ಅಂತ ನೋಡೋಣ. ಸೊ ಹಾಗಾಗಿ ಏನಪ್ಪಾ ಅಂದ್ರ ನನ್ನ ಕೈನೂ ನೋವ್ತಾ ಇದೆ. ಸೊ ಹಾಗಾಗಿ ಕೈ ನೋವಿದ್ರೂ ಕೆಲಸ ಮಾಡ್ಬೇಕಾಗಿ ಬಂದಿದೆ. ಸೊ ಹಾಗಾಗಿ ಅನಿವಾರ್ಯ, ಏನ್ ಮಾಡ್ಬೇಕಾಗೋದಿಲ್ಲ. ಸೊ ಈಗ ನಾವು ಕೆಲಸ ಮಾಡುವ ಮುನ್ನ ಏನಾದ್ರು ಒಂದ್ ಸ್ವಲ್ಪ ಹೊಟ್ಟೆಗೆ ಹಾಕೊಳ್ಳೋಣ ಅಂತ ಹೇಳ್ತಾ, ಸೊ ಹಾಗಾಗಿ ಬರ್ರಿ ಇವತ್ತ ಏನಾದ್ರು ಒಂದು ಸ್ಪೆಷಲ್ ಆಗಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮತ್ತೆ ಮುಂದಿನ ಕೆಲಸ ಮಾಡೋಣ ಅಂತ ಹೇಳ್ತೀನಿ. ಬರ್ರಿ ಈ ಸದ್ದ ಅಡಿಗೆ ಮಾಡಮ್ರಿ. ಅಡಿಗೆಗೆ ಸ್ನೇಹಿತರೆ ಇವತ್ತ ಊಟಕ್ಕ ಮ್ಯಾಗಿ ಮಾಡಮ್ರಿ. ಸೊ ಮ್ಯಾಗಿ ಯಾಕೆ ಮಾಡ್ತೇವೆ ಅಂದ್ರ ಈಗ ನಮ್ಮ ಹತ್ರ ಟೈಮ್ ಇಲ್ಲ, ಕೆಲಸ ಮಾಡ್ಬೇಕಾಗಿದೆ. ಆದ್ದರಿಂದ ಇದು 2 ನಿಮಿಷದಲ್ಲಿ ಮ್ಯಾಗಿ ರೆಡಿ ಆಗ್ತದಂತ ಹೇಳ್ತಾ ಮ್ಯಾಗಿ ಮಾಡ್ಕೊಂಡು ಉಂಡು ಕೆಲಸ ಮಾಡಮ್ರಿ. ಬರ್ರಿ. ಸೊ ಮ್ಯಾಗಿ ಮಾಡಕ್ ನಮಗೆ ಬೇಕಾಗ್ಯದ ಒಂದು ಟಮಾಟಿ ಮತ್ತ ಒಂದು ಈರುಳ್ಳಿ, ಒಂದು 4 ಮೆಣಸಿನ್ಕಾಯಿ ತಗೊಂಡು ಕಟ್ ಮಾಡೋಣ. ಬರ್ರಿ. ಸ್ನೇಹಿತರೆ ಕೈ ನೋವ್ತಾ ಇದೆ, ಅದನ್ನು ಅಡಿಗೆ ಮಾಡ್ಕೋಬೇಕಾಗ್ಯದ. ಸೊ ಯಾಕಪ್ಪ ಅಂದ್ರೆ ಇಲ್ಲಿ ಒಬ್ಬನೇ ಇರೋದಲ್ಲ, ಅದಕ್ಕೆ. ಸೊ ಹಾಗಾಗಿ ಕೈ ನೋವು ಇದ್ದಕ್ರೆ ನಾನು ನಮ್ಮ ತಂದೆ ತಾಯಿ ಬೆಟ್ಟಕ್ಕೆ ಹೋಗಿದ್ದೆ. ಸೊ ಅವರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಮತ್ತ ನಾನು ಒಟ್ಟೆ ಕೆಲಸನೇ ಮಾಡಿದ್ರೆ 2 ದಿನ ಮನೇಲಿ ಇದ್ದಾಕ್ರೆ. ಸೊ ಈಗ ಅಡಿಗೆ ಮಾಡ್ತಾ ಇದ್ದೇನೆ. ನನಗೆ ಏನು ಹೇಳ್ಬೇಕಪ್ಪ ಅಂದ್ರೆ ಸ್ನೇಹಿತರೆ, ತಂದೆ ತಾಯಿ ಪ್ರೀತಿ ಅನ್ನೋದು ಯಾರಿಗೂ ಸಿಗಲ್ಲ. ಸೊ ಸಿಕ್ಕವರು ಉಳಿಸೋಬೇಕು ಅಂತ ಹೇಳ್ತೀನಿ. ಏನಪ್ಪಾ ಅಂದ್ರ ತಂದೆ ತಾಯಿ ಪ್ರೀತಿ ಅನ್ನೋದು ಯಾವ ಪ್ರೀತಿಗಿಂತ ಚಿಕ್ಕದಲ್ಲ. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ತಂದೆ ತಾಯಿಯನ್ನ ಪ್ರೀತಿಸಿ ಅಂತ ಹೇಳ್ತಾ, ಸ್ನೇಹಿತರೆ ನಾನು ಮನೆಯಲ್ಲಿದ್ದಾಗ ಒಂದು ಲೋಟ ನೀರು ಸುದಕ್ಕೆ ಎತ್ತಿಲ್ಲ. ಯಾಕಪ್ಪ ಅಂದ್ರ ಈ ಕೈ ನೋವು ಆದಾಗೇನು ಹೇಳಿದ್ರು, ಒಂದು ಲೋಟ ನೀರು ಸುದಕ್ಕೆ ತಗೊಂಡಿಲ್ಲ ನಾನು. ನಮ್ಮಮ್ಮ ತಂದು ಕುಡ್ತಿದ್ರು, ಇಲ್ಲ ಅಂದ್ರೆ ನಮ್ಮ ಅಪ್ಪ ತಂದು ಕುಡ್ತಿದ್ರು. ಸೊ ಹಾಗಾಗಿ ಈಗ ಅವರನ್ನ ತುಂಬಾ ನೆನೆಸ್ಕೊತಾ ಇದ್ದೇನೆ. ಸ್ನೇಹಿತರೆ ಬರ್ರಿ ಅಡಿಗೆ ಮಾಡಮ್ರಿ. ಏನಪ್ಪಾ ಅಂದ್ರ ಸ್ನೇಹಿತರೆ, ದಯವಿಟ್ಟು ಎಲ್ಲರೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ಬಾಜುಕಿನ ಬೆಲ್ ಬಟನ್ ಅನ್ನ ಹೊಡ್ರಿ ಅಂತ ಹೇಳ್ತೀನಿ. ಬೆಲ್ ಬಟನ್ ಯಾಕೆ ಹೊಡಿ ಅಂತ ಹೇಳ್ತೀನಿ ಅಂತಂದ್ರೆ, ಸೊ ಅಲ್ಲಿ ಬೆಲ್ ಬಟನ್ ಹೊಡೆದ ಬಳಕ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಅಂದ್ರ ನಾ ಯಾವ್ಯಾವ ವಿಡಿಯೋ ಬಿಡ್ತೀನಿಲ್ಲ ಅವು ದಿನ ಬರ್ತಾವ ನಿಮ್ಗ ಅಂತ ಹೇಳ್ತೀನಿ. ಸ್ನೇಹಿತರೆ ನಾನು ಈ ಕೈ ನೋವು ಆದಾಗಿನಿಂದ ಮನೆಗೆ ಹೋಗಿದ್ದೆ. ಸೊ ಹಾಗಾಗಿ ಮನೆಯಲ್ಲಿ ಒಂದು ಲೋಟ ನೀರು ಸುದಕ್ಕೆ ಎತ್ತಿಸಿಲ್ಲ ನಮ್ಮಮ್ಮ ಅಪ್ಪ. ಸೊ ಹಾಗಾಗಿ ಇವತ್ತು ಅಡಿಗೆ ಮಾಡೋದು ಬಂದಿದೆ. ತುಂಬಾ ಮಿಸ್ ಮಾಡ್ಕೊತಾ ಇದ್ದೇನೆ ನಮ್ಮ ತಂದೆ ತಾಯಿಯನ್ನ. ಸ್ನೇಹಿತರೆ ಏನಪ್ಪಾ ಅಂದ್ರ ಎಲ್ಲರೂ ನಿಮ್ಮ ತಂದೆ ತಾಯಿಯನ್ನ ಗೌರವಿಸಿ, ಮತ್ತ ಅವರು ಕೊಡುವ ಪ್ರೀತಿ ಪದಗಳಲ್ಲಿ ಹೇಳೋದಕ್ಕೆ ಸಾಲೋದಿಲ್ಲ. ಸೊ ಹಾಗಾಗಿ ಎಂದಿಗೂ ತಂದೆ ತಾಯಿಯಿಂದ ದೂರ ಆಗ್ಬೇಡ್ರಿ ಅಂತ ಹೇಳ್ತಾ, ತಂದೆ ತಾಯಿಯೇ ಮೊದಲ ಮತ್ತು ಕೊನೆಯ ದೇವರು ಅಂತ ನನ್ಗನ್ಸುತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾರ್ಯಾರು ನಿಮ್ಮ ತಂದೆ ತಾಯಿಯನ್ನ ಪ್ರೀತಿಸ್ತಾ ಇಲ್ಲ, ಹೋಗಿ ಪ್ರೀತಿಸಿರಿ. ಯಾಕಂದ್ರ ಅವರ ಪ್ರೀತಿಗಿಂತ ಈ ಭೂಮಿ ಮೇಲೆ ಮತ್ತೆ ಯಾವುದು ದೊಡ್ಡದಲ್ಲ ಅನ್ಸುತ್ತೆ. ಸೊ ಹಾಗಾಗಿ ಬರ್ರಿ ಇವತ್ತ ಅಡಿಗೆ ಮಾಡ್ಬೇಕಾಗಿದೆ, ಅಡಿಗೆ ಮಾಡೋಣ. ಸ್ನೇಹಿತರೆ ನನ್ನ ಕೈ ನೋವಾದಾಗಿನಿಂದ ನಾ ಒಂದು ಲೋಟ ನೀರು ಸುದ್ದಕ್ಕೆ ಎತ್ತಿಲ್ಲ. ಸೊ ಎತ್ತಕ್ಕೆ ಬಿಟ್ಟಿಲ್ಲ ನಮ್ಮ ತಂದೆ ತಾಯಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ಇಲ್ಲಿ ಬಂದು ಅಡಿಗೆ ಮಾಡತ್ತಿದ್ದೇನೆ. ಏನಪ್ಪಾ ಅಂದ್ರ ಸ್ನೇಹಿತರೆ, ತಂದೆ ತಾಯಿಯ ಪ್ರೀತಿ ಅನ್ನೋದು ತುಂಬಾ ತುಂಬಾ ದೊಡ್ಡದಾದ ಪ್ರೀತಿ. ಸೊ ಹಾಗಾಗಿ ಜಗತ್ತಿನಲ್ಲಿ ಯಾವ್ದಕ್ಕೂ ಸೆಟ್ಸಾಟಿ ಇಲ್ಲ ಅಂತ ನನ್ಗೆ ಅನಿಸ್ತದ. ಸೊ ಏನಪ್ಪಾ ಅಂದ್ರ ಸ್ನೇಹಿತರೆ, ದಯವಿಟ್ಟು ನಿಮ್ಮ ತಂದೆ ತಾಯಿಯನ್ನ ಗೌರವಿಸಿ ಮತ್ತ ಪ್ರೀತಿಸಿ ಅಂತ ಹೇಳ್ತೇನೆ. ಯಾಕಪ್ಪ ಅಂದ್ರ ತಂದೆ ತಾಯಿಯನ್ನ ಬಿಟ್ಟು ಈ ಭೂಮಿ ಮೇಲೆ ಮತ್ತೇನು ದೊಡ್ಡದಲ್ಲ. ಸೊ ಹಾಗಾಗಿ ನಾನ್ ಹೇಳೋದೇನಪ್ಪಾ ಅಂದ್ರ ಸ್ನೇಹಿತರೆ, ಇವತ್ತ ನಂಗೆ ಅರಿವಾಗ್ತದೆ ಏನಪ್ಪಾ ಅಂದ್ರ ಕೈ ನೋಯಿತು. ಸೊ ಹಾಗಾಗಿ ನನ್ನ ತಂದೆ ತಾಯಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಸೊ ಮತ್ತ ಅವರು ಕಂಡಪಟ್ಟಿ ಕಾಳಜಿಯನ್ನು ಮಾಡ್ತಾ ಇದ್ರು. ಸೊ ಹಾಗಾಗಿ ಅಂತ ತಂದೆ ತಾಯಿಯನ್ನ ಪೂಜಿಸ್ಬೇಕು
ಯಾಕಪ್ಪ ಅಂದ್ರ ಅವರೇ ನಮ್ಗ ಮೊದಲ ದೇವರಾಗಿರ್ತಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ ಬರ್ರಿ ಇವತ್ತ ಅಡಿಗೆ ಮಾಡಮ್ರಿ. ಅದು ಕೈ ನೋವಿದ್ರು ಅಡಿಗೆ ಮಾಡತ್ತಿದ್ದೇನೆ. ನನ್ನ ತಂದೆ ತಾಯಿ ಇಲ್ಲಿ ಇರೋದಕ್ಕೆ ನಂಗೆ ಬಿಡೋದಿಲ್ಲ. ಸೊ ಹಾಗಾಗಿ ಆದ್ರೂ ಇರ್ಬೇಕಂತ ನನಗೆ ಅನಿಸ್ತಾ ಇದೆ. ಸೊ ಹಾಗಾಗಿ ಇರ್ಲತ್ತಿದ್ದೇನೆ. ಬರ್ರಿ ಬಡ ಬಡ ಮ್ಯಾಗಿ ಮಾಡ್ಕೊಂಡು ಊಟ ಮಾಡಮ್ರಿ ಅಂತ ಹೇಳ್ತೀನಿ. ಸ್ನೇಹಿತರೆ ಅಂತಂತೂ ಮ್ಯಾಗಿ ತಯಾರಾಗಿದೆ. ಸೊ ಹಾಗಾಗಿ ಬರ್ರಿ ಹಾಕೊಂಡು ಟೇಸ್ಟ್ ಮಾಡಮ್ರಿ ಅಂತ ಹೇಳ್ತಾ ಬರ್ರಿ ಸ್ನೇಹಿತರೆ ಮ್ಯಾಗಿ ನಾಷ್ಟಾನು ಮತ್ತ ಊಟನು ಅಂತ ತಿಳ್ಕೊಂಡು ಊಟ ಮಾಡಮ್ರಿ ಅಂತ ಹೇಳ್ತೇನೆ. ಬರ್ರಿ. ಸ್ನೇಹಿತರೆ ಏನಪ್ಪಾ ಅಂದ್ರ ಸದಾ ಊಟ ಮುಗಿಸಿದ ನಂತರ ಅದಿಷ್ಟು ಕೆಲಸ ಮಾಡಿ ರೆಸ್ಟ್ ಮಾಡಬಾರ ಅಂತ ಹೇಳ್ತೇನೆ. ಊಟ ಅಂತೂ ಆಯ್ತು. ಸೊ ಹಾಗಾಗಿ ಈಗ ಕೆಲಸ ಮಾಡಮ್ರಿ ಬರ್ರಿ ಅಂತ ಹೇಳ್ತೇನೆ. ಈ ಬಾತ್ರೂಮ್ ಪುಟ್ಟಿ ತುಂಬಕ್ಕಾಗದ, ಪುಟ್ಟಿ ತುಂಬಂಬ್ರಿ ಬರ್ರಿ. ಅದು ಒಂದೇ ಕೈಲಿ ತುಂಬಬೇಕಾಗಿದೆ. ಬರ್ರಿ ತುಂಬಂಬ್ರಿ ಅಂತ ಹೇಳ್ತೀನಿ. ಸೊ ಸ್ನೇಹಿತರೆ ಬಟ್ಟೆ ಏನಾಗಿ ಚೇಂಜ್ ಮಾಡೋದು, ಯಾಕಂದ್ರೆ ಅವು ಚಲೋ ಬಟ್ಟೆ ಇದ್ವು, ಅದಕ್ಕಾಗಿ ಹೊಲಸಾತ ಅಂತ ಹೇಳ್ಕೇನೆ ಬಟ್ಟೆ ಚೇಂಜ್ ಮಾಡಿದ್ದೀನಿ. ಸೊ ಬರ್ರಿ ಕೆಲಸ ಮಾಡಮ್ರಿ. ಸ್ನೇಹಿತರೆ ಇವತ್ತಿನ ಕೆಲಸ ಅಂತೂ ಆಯ್ತು. ಸೊ ಹಾಗಾಗಿ ರೆಸ್ಟ್ ಮಾಡುವಂತ ಸಮಯ ಆಗಿದೆ. ಸೊ ಹಾಗಾಗಿ ಏನಪ್ಪಾ ಅಂದ್ರ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ 0 ಸಬ್ಸ್ಕ್ರೈಬರ್ ಯೂಟ್ಯೂಬ್ ಚಾನಲ್ ನಿಂದ ನಮಸ್ಕಾರ ಹೇಳ್ತೀನಿ. ಮತ್ತ ಇನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಾರ್ದೆ ಯಾರ್ಯಾರು ಹಂಗೆ ನೋಡತ್ತಿಲ್ಲ, ಸೊ ಹಾಗಾಗಿ
ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಪ್ಪ ಅಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬರ್ನ ಮಾಡ್ಕೊರಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ನಾವು ಹೊಸ ಹೊಸ ವಿಡಿಯೋಗಳು ದಿನ ಮಾಡಿ ನಿಮಗೋಸ್ಕರ ಯೂಟ್ಯೂಬ್ದಲ್ಲಿ ಹಾಕ್ತಾ ಇರ್ತೀನಿ. ಸೊ ಹಾಗಾಗಿ ಅವು ನಿಮಗೆ ಮಿಸ್ ಆಗ್ಬಾರ್ದಂದ್ರೆ ಹೋಗ್ಕೇನೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಜಲ್ದಿ SMS ಮೂಲಕ ನಿಮ್ಗೆ ಬಂದು ತಲುಪ್ತದೆ ನನ್ನ ವಿಡಿಯೋಗಳು ಅಂತ ಹೇಳ್ತೀನಿ. ಸೊ ಹಾಗಾಗಿ ಮತ್ತೆ ಸಿಗೋಣ ದೋಸ್ತರೆ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ನಮಸ್ಕಾರ.